ಸ್ನೇಹಿತರೆ ನಮಸ್ಕಾರ. ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಷೇರುಪೇಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ? ಹಾಗಾದರೆ ಝೆರೋದಾ ಮತ್ತು ಗ್ರೋ ಆ್ಯಪ್ಗಳ ಹೆಸರು ಖಂಡಿತ ಕೇಳಿರ್ತೀರಾ. ಬಹುಶಃ ನೀವು ಇವೆರಡರ ಪೈಕಿ ಯಾವುದಾದ್ರೂ ಒಂದು ಆ್ಯಪನ್ನು ಬಳಸ್ತಾ ಇರಬಹುದು. ಈಗ್ಯಾಕೆ ಇದೆರಡರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ, ಭಾರತದ ಅತಿ ದೊಡ್ಡ ಬ್ರೋಕರೇಜ್ ಪ್ಲಾಟ್ಫಾರ್ಮ್ಗಳಾಗಿರುವ ಈ ಎರಡೂ ಕಂಪನಿಗಳ ನಡುವೆ ಈಗ ದೊಡ್ಡ ವಾರ್ ಶುರುವಾಗಿದೆ. ಝೆರೋದಾದ ಸಿಇಒ ನಿತಿನ್ ಕಾಮತ್ ಅವರು ಎಕ್ಸ್ ಖಾತೆಯಲ್ಲಿ ಮಾಡಿರುವ ಒಂದೇ ಒಂದು ಪೋಸ್ಟ್ ಈ ಗ್ರೋ ವರ್ಸಸ್ ಝೆರೋದಾ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ನಿತಿನ್ ಕಾಮತ್ ಹೇಳಿದ್ದೇನು? ಅದಕ್ಕೆ ಗ್ರೋ ಕಂಪನಿ ಕೊಟ್ಟಿರುವ ಖಡಕ್ ತಿರುಗೇಟು ಏನು? ಎಲ್ಲಕ್ಕಿಂತ ಮುಖ್ಯವಾಗಿ ಡೈರೆಕ್ಟ್ ಮತ್ತು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಪ್ಲಾನ್ಗಳ ನಡುವಿನ ಆ ದೊಡ್ಡ ವ್ಯತ್ಯಾಸ ಏನು? ಇದರಿಂದ ಸಾಮಾನ್ಯ ಹೂಡಿಕೆದಾರರ ಮೇಲೆ ಅಂದರೆ ನಿಮ್ಮ ಮೇಲೆ ಆಗುವಂಥ ಪರಿಣಾಮಗಳು ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬ್ರೋಕರೇಜ್ ಕಂಪನಿಗಳ ನಡುವೆ ಕಿಚ್ಚು ಹಚ್ಚಿದ ನಿತಿನ್ ಕಾಮತ್ ಪೋಸ್ಟ್. ಸ್ನೇಹಿತರೆ, ಈ ಇಡೀ ವಿವಾದ ಶುರುವಾಗಿದ್ದು ಝೆರೋದಾದ ಸಿಇಒ ನಿತಿನ್ ಕಾಮತ್ ಅವರ ಒಂದು ಟ್ವೀಟ್ನಿಂದ. ನಾವು 2010ರಲ್ಲಿ ಝೆರೋದಾ ಶುರು ಮಾಡಿದಾಗ ಡಿಸ್ಕೌಂಟ್ ಬ್ರೋಕರೇಜ್ ಅಂದ್ರೆ ಫ್ಲಾಟ್ ಫೀಸ್ ಅನ್ನೋ ಮಾಡೆಲ್ ತಂದ್ವಿ. ಗ್ರಾಹಕರು ಎಷ್ಟೇ ದೊಡ್ಡ ಮೊತ್ತ ಟ್ರೇಡ್ ಮಾಡಿದ್ರು ನಮಗೆ ತಗುಲುವ ಶ್ರಮ ಒಂದೇ ಆಗಿರೋದ್ರಿಂದ ನಾವ್ಯಾಕೆ ಹೆಚ್ಚು ಕಮಿಷನ್ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಇದೇ ಕಾರಣಕ್ಕೆ ನಾವು ಮ್ಯೂಚುವಲ್ ಫಂಡ್ ಶುರು ಮಾಡಿದಾಗಲೂ ಕೇವಲ ಡೈರೆಕ್ಟ್ ಪ್ಲಾನ್ ಮಾತ್ರ ಕೊಡ್ತೀವಿ ಅಂತ ಡಿಸೈಡ್ ಮಾಡಿದ್ವಿ ಅಂತ ಬರ್ಕೊಂಡಿದ್ರು. ಇಲ್ಲಿವರೆಗೆ ಎಲ್ಲವೂ ಓಕೆ. ಆದರೆ ಅವರ ಟ್ವೀಟ್ನ ಮುಂದಿನ ಸಾಲು ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಕಾಮತ್ ಅವರು, ನಮ್ಮ ಜೊತೆಗೆ ಶುರುವಾದ ಅನೇಕ ಮ್ಯೂಚುವಲ್ ಫಂಡ್ ಆ್ಯಪ್ಗಳು ಈಗ ಕಣ್ಮರೆಯಾಗಿವೆ ಅಥವಾ ತಮ್ಮ ದಾರಿಯನ್ನ ಬದಲಿಸಿವೆ. ಉಳಿದುಕೊಂಡಿರುವ ಕೆಲವು ಪ್ಲಾಟ್ಫಾರ್ಮ್ಗಳು ಕೂಡ ಈಗ ಡೈರೆಕ್ಟ್ ಪ್ಲಾನ್ ಬದಲು ರೆಗ್ಯುಲರ್ ಪ್ಲಾನ್ ಕೊಡೋಕೆ ಮುಂದಾಗಿವೆ ಅಂತ ಟಾಂಗ್ ಕೊಟ್ಟಿದ್ರು. ಅವರು ಟ್ವೀಟ್ನಲ್ಲಿ ಯಾರ ಹೆಸರನ್ನು ಹೇಳಿರಲಿಲ್ಲ. ಆದರೆ ಇತ್ತೀಚೆಗಷ್ಟೇ ಗ್ರೋ ಕಂಪನಿ ತನ್ನ ಗ್ರೋ ಪ್ರೈಮ್ ಅಡಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಗಳನ್ನು ಶುರು ಮಾಡಿರುವ ಬೆನ್ನಲ್ಲೇ ಈ ಟ್ವೀಟ್ ಬಂದಿತ್ತು. ಹೀಗಾಗಿ ಇದು ಪಕ್ಕಾ ಗ್ರೋಗೆ ಕೊಟ್ಟ ಟಾಂಗ್ ಅಂತಾನೆ ಎಲ್ರಿಗೂ ಅರ್ಥ ಆಯಿತು. ಬೆಂಗಳೂರಿನ ಬಿಲಿಯನೇರ್ಗೆ ಖಡಕ್ ತಿರುಗೇಟು ಕೊಟ್ಟ ಬೆಂಗಳೂರು ಕಂಪನಿ. ನಿತಿನ್ ಕಾಮತ್ ಟ್ವೀಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಗ್ರೋ ಕಂಪನಿ ಕೂಡ ಎಕ್ಸ್ ಖಾತೆಯಲ್ಲಿ ಉದ್ದವಾದ ಕ್ಲಾರಿಫಿಕೇಶನ್ ಕೊಡ್ತು. ಜನರ ಮಧ್ಯೆ ಸುಮ್ಮನೆ ಗೊಂದಲ ಮತ್ತು ತಪ್ಪು ಮಾಹಿತಿಯನ್ನು ಹಬ್ಬಿಸಲಾಗ್ತಾ ಇದೆ. ನಮ್ಮ ಕೋರ್ ಬಿಸ್ನೆಸ್ ಯಾವಾಗಲೂ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳೇ ಆಗಿರ್ತವೆ. ನಮ್ಮ 1 ಕೋಟಿಗೂ ಹೆಚ್ಚು ಗ್ರಾಹಕರು 1.9 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದಾರೆ. ಯಾರು ಸ್ವತಃ ತಾವೇ ಹೂಡಿಕೆ ಮಾಡ್ತಾರೋ ಅವರಿಗೆ ಡೈರೆಕ್ಟ್ ಪ್ಲಾನ್ ಮೊದಲಿನಂತೆಯೇ ಸಂಪೂರ್ಣ ಉಚಿತವಾಗಿ 0 ಕಮಿಷನ್ನಲ್ಲಿ ಲಭ್ಯ ಇರಲಿದೆ. ನಮ್ಮದು ಭಾರತದ ಅತಿದೊಡ್ಡ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್. ನಾವು ಅದನ್ನು ಬಿಟ್ಟಿಲ್ಲ ಅಂತ ಗ್ರೋ ತಿರುಗೇಟು ಕೊಡ್ತು. ಹಾಗಾದ್ರೆ ಗ್ರೋ ಹೊಸದಾಗಿ ತಂದಿರುವ ಗ್ರೋ ಪ್ರೈಮ್ ಅಂದ್ರೆ ಏನು? ಕೆಲವು ಗ್ರಾಹಕರಿಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಾಲೆಜ್ ಇರಲ್ಲ. ಅವರಿಗೆ ಯಾವ ಫಂಡ್ ತಗೋಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋ ಗೈಡೆನ್ಸ್ ಬೇಕಿರುತ್ತೆ. ಅಂಥವರಿಗಾಗಿ ನಾವು ಎಕ್ಸ್ಪರ್ಟ್ಸ್ ಮತ್ತು AI ಎಂಜಿನ್ ಒಳಗೊಂಡ ಗ್ರೋ ಪ್ರೈಮ್ ತಂದಿದ್ದೀವಿ. ಯಾರು ಈ ಎಕ್ಸ್ಪರ್ಟ್ ಸಲಹೆ ಕೇಳ್ತಾರೋ ಅವರಿಗೆ ಮಾತ್ರ ರೆಗ್ಯುಲರ್ ಪ್ಲಾನ್ ಅಡಿ ಹೂಡಿಕೆ ಆಗತ್ತೆ. ಇದು ಸಂಪೂರ್ಣ ಆಪ್ಷನಲ್, ಅಂದ್ರೆ ಬೇಕಿದ್ರೆ ಮಾತ್ರ ತಗೋಬಹುದು ಅಂತ ಗ್ರೋ ಸ್ಪಷ್ಟಪಡಿಸಿದೆ. ಏನಿದು ಡೈರೆಕ್ಟ್ ವರ್ಸಸ್ ರೆಗ್ಯುಲರ್ ಪ್ಲಾನ್? ಗ್ರಾಹಕರಿಗೆ ಇದರಿಂದ ನಷ್ಟ ಏನು? ಸ್ನೇಹಿತರೆ, ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣವಾಗಿರುವ ಈ ಡೈರೆಕ್ಟ್ ಮತ್ತು ರೆಗ್ಯುಲರ್ ಪ್ಲಾನ್ ನಡುವಿನ ಅಸಲಿ ವ್ಯತ್ಯಾಸವಾದ್ರೂ ಏನು? ಇದನ್ನ ಹೇಳೋಕೆ ಮೊದಲು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದ್ದೀವಿ. ಅದೇನಂದ್ರೆ, ಡೈರೆಕ್ಟ್ ಆಗಿರಲಿ ಅಥವಾ ರೆಗ್ಯುಲರ್ ಆಗಿರಲಿ, ಎರಡರಲ್ಲೂ ನಿಮ್ಮ ಹಣ ಒಂದೇ ಕಡೆ ಇನ್ವೆಸ್ಟ್ ಆಗುತ್ತೆ ಹಾಗೂ ಎರಡೂ ಹಣವನ್ನ ಒಂದೇ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾರೆ. ಆದರೆ ಎಕ್ಸ್ಪೆನ್ಸ್ ರೇಷ್ಯೂ, NAV ಮತ್ತು ರಿಟರ್ನ್ಸ್ ವಿಷಯದಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಮೊದಲಿಗೆ ಡೈರೆಕ್ಟ್ ಪ್ಲಾನ್ ಬಗ್ಗೆ ನೋಡೋಣ. ಡೈರೆಕ್ಟ್ ಪ್ಲಾನ್ನಲ್ಲಿ ನೀವು ನೇರವಾಗಿ ಮ್ಯೂಚುವಲ್ ಫಂಡ್ ಕಂಪನಿ ಅಥವಾ 0 ಕಮಿಷನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹಣವನ್ನು ಹೂಡಿಕೆ ಮಾಡ್ತೀರಿ. ಇದರಲ್ಲಿ ನಿಮ್ಮ ಮತ್ತು ಮ್ಯೂಚುವಲ್ ಫಂಡ್ ಕಂಪನಿ ಮಧ್ಯದಲ್ಲಿ ಯಾವುದೇ ಏಜೆಂಟ್ ಅಥವಾ ಬ್ರೋಕರ್ ಇರಲ್ಲ. ಹೀಗಾಗಿ ಇದರ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಹಣ ನಿರ್ವಹಿಸಲು ಮ್ಯೂಚುವಲ್ ಫಂಡ್ ಹೌಸ್ ತೆಗೆದುಕೊಳ್ಳುವ ಶುಲ್ಕ ಅಥವಾ ಕಮಿಷನ್ ತುಂಬಾನೇ ಕಡಿಮೆ ಇರುತ್ತೆ. ಇದರಿಂದ ನಿಮ್ಮ NAV ಅಂದ್ರೆ ನಿವ್ವಳ ಆಸ್ತಿ ಮೌಲ್ಯ ಜಾಸ್ತಿ ಇರುತ್ತೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಇದರಲ್ಲಿ ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ. ಆದರೆ ರೆಗ್ಯುಲರ್ ಪ್ಲಾನ್ನಲ್ಲಿ ನೀವು ಮ್ಯೂಚುವಲ್ ಫಂಡ್ ಏಜೆಂಟ್, ಬ್ಯಾಂಕ್ ಅಥವಾ ಡಿಸ್ಟ್ರಿಬ್ಯೂಟರ್ ಮೂಲಕ ಹೂಡಿಕೆ ಮಾಡ್ತೀರಿ. ಇವರು ನಿಮಗೆ ಪೇಪರ್ ವರ್ಕ್ ಮಾಡಿಕೊಡ್ತಾರೆ.
ಯಾವ ಫಂಡ್ ಬೆಸ್ಟ್ ಅಂತ ಸಲಹೆಯನ್ನು ಕೊಡ್ತಾರೆ. ಆದರೆ ಈ ಸಲಹೆ ಕೊಟ್ಟಿದ್ದಕ್ಕಾಗಿ ಫಂಡ್ ಕಂಪನಿಯು ಇವರಿಗೆ ಕಮಿಷನ್ ನೀಡುತ್ತೆ. ಈ ಕಮಿಷನ್ ಅನ್ನ ನಿಮ್ಮ ಫಂಡ್ನಿಂದಲೇ ಕಟ್ ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ರೆಗ್ಯುಲರ್ ಫಂಡ್ನಲ್ಲಿ ಡೈರೆಕ್ಟ್ ಫಂಡ್ಗಿಂತ 0.5ರಿಂದ 1 ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಅಂದರೆ ಹೆಚ್ಚಿನ ಶುಲ್ಕವನ್ನು ನೀವು ಪಾವತಿಸಬೇಕಾಗತ್ತೆ. ಇದರಿಂದ ನಿಮ್ಮ NAV ಕಡಿಮೆಯಾಗಿ ದೀರ್ಘಾವಧಿಯಲ್ಲಿ ನಿಮಗೆ ಸಿಗುವ ಲಾಭದಲ್ಲಿ ಲಕ್ಷಾಂತರ ರೂಪಾಯಿ ಕಡಿತ ಆಗುತ್ತೆ. ಗ್ರೋ ಈಗ ತನ್ನ ಪ್ರೈಮ್ ಯೂಸರ್ಸ್ಗೆ ಇದೇ ರೆಗ್ಯುಲರ್ ಪ್ಲಾನ್ ಕೊಡ್ತೀವಿ ಅಂದಿದ್ದಕ್ಕೆ ಕಡಿಮೆ ವೆಚ್ಚದಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಶುರುವಾದ ಈ ಕಂಪನಿಗಳು ಈಗ ಕಮಿಷನ್ ಆಸೆಗೆ ಬಿದ್ದಿವೆ ಅಂತ ಝೆರೋದ ಪರೋಕ್ಷವಾಗಿ ಕುಟುಕಿದೆ. ಹಾಗಾದ್ರೆ ಸಾಮಾನ್ಯ ಹೂಡಿಕೆದಾರರು ಏನ್ ಮಾಡಬೇಕು? ಸ್ನೇಹಿತರೆ, ಅಂತಿಮವಾಗಿ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನೀವೇ ರಿಸರ್ಚ್ ಮಾಡಿ ಹೂಡಿಕೆ ಮಾಡ್ತೀರಾ ಅನ್ನೋದಾದ್ರೆ ಕಣ್ಮುಚ್ಚಿಕೊಂಡು ಡೈರೆಕ್ಟ್ ಪ್ಲಾನ್ ಸೆಲೆಕ್ಟ್ ಮಾಡಬಹುದು. ಕಮಿಷನ್ ದುಡ್ಡನ್ನು ಉಳಿಸಬಹುದು. ಇದಕ್ಕಾಗಿ ನೀವು ಝೆರೋದ ಕಾಯಿನ್ ಬಳಸಬಹುದು ಅಥವಾ ಗ್ರೋನಲ್ಲೂ ಕೂಡ ಡೈರೆಕ್ಟ್ ಪ್ಲಾನ್ ಕಂಟಿನ್ಯೂ ಮಾಡಬಹುದು. ಆದ್ರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲಪ್ಪ, ಯಾರಾದರೂ ಎಕ್ಸ್ಪರ್ಟ್ಸ್ ಅಡ್ವೈಸ್ ಕೊಟ್ರೆ ಒಳ್ಳೇದಿತ್ತು, ಕಮಿಷನ್ ಹೋದ್ರೂ ಪರವಾಗಿಲ್ಲ ಅನ್ನೋರು ರೆಗ್ಯುಲರ್ ಪ್ಲಾನ್ಗೆ ಹೋಗಬಹುದು. ಒಟ್ಟಿನಲ್ಲಿ ಸ್ನೇಹಿತರೆ, ಝೆರೋದ ತನ್ನ ಹಳೆಯ ಪಾಲಿಸಿಗೆ ಅಂಟಿಕೊಂಡಿದ್ರೆ ಗ್ರೋ ಹೊಸ ಬಿಸ್ನೆಸ್ ಮಾಡೆಲ್ಗಳ ಮೂಲಕ ಹೊಸ ಗ್ರಾಹಕರನ್ನ ಸೆಳೆಯಲು ಮುಂದಾಗಿದೆ ಹಾಗೂ ಹೆಚ್ಚಿನ ಹಣ ಗಳಿಸಲು ತೀರ್ಮಾನಿಸಿದೆ. ಇವರಿಬ್ಬರ ಈ ಫೈಟ್ನಲ್ಲಿ ಅಂತಿಮವಾಗಿ ಇನ್ವೆಸ್ಟರ್ಸ್ಗೆ ತಮಗೇನು ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದೆ ಅಂತ ನಾವಂತೂ ಭಾವಿಸ್ತೀವಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ಡೈರೆಕ್ಟ್ ಪ್ಲಾನ್ ಬೆಸ್ಟಾ ಅಥವಾ ಎಕ್ಸ್ಪರ್ಟ್ ಅಡ್ವೈಸಿಗೋ ರೆಗ್ಯುಲರ್ ಪ್ಲಾನ್ ಬೆಸ್ಟಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಷೇರುಪೇಟೆ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.